ಮನೆ ಅಥವಾ ಇರೋ ಟೆಂಪಲ್ಗೆ ನನ್ನ ಮಗಳು ಬರ್ಡೇ ಪ್ರಯುಕ್ತ ಕುಂಕುಮ ಅರ್ಚನೆ ಮಾಡಿಸ್ಲಿಕ್ಕೆ ಬರಿಗಾಲಲ್ಲಿ ಹೋಗಿದೆ. ಅಮ್ಮ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದರು. ಕಾಲು ನೋಡ್ಬೋದು ಹೇಗಾಗೋಗಿದೆ ಅಂತ ಹೇಳ್ಬಿಟ್ಟು. ಕುಂಕುಮ ಪ್ರಸಾದ ಸಿಕ್ತು. ಫಿಗ್ಗು FIG ಫಿಗ್ಗು PIG ಪಿಗ್ಗು ಫಿಗ್ಗು ಕನ್ನಡದಲ್ಲಿ ಅಂಜೀವ. ಬ್ಲಡ್ ಪ್ರೆಷರ್ನ ನಾರ್ಮಲ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ ಆ್ಯಂಡ್ ಕ್ಯಾನ್ಸರ್ನ ತಡೆಗಟ್ಟುತ್ತೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಪಾಪ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ಕೂಡ ನಾನು ಕೇಳ್ಕೊತೀನಿ. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೊಮ್ಮಗಳು ಬರ್ಡೇ ಪ್ರಯುಕ್ತ ಅಮ್ಮ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದ್ರು. ನನ್ನ ಸ್ವಲ್ಪ ಬೇಗ ಎಬ್ಬಿಸಿದ್ರು, ಬಟ್ ನಾನು ಲೇಟಾಗಿ ಮಲಗಿದ್ರಿಂದ ಸ್ವಲ್ಪ ಲೇಟಾಗೇ ಎದ್ದೆ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಒಂದು ತೊಟ್ಟು ನೀರನ್ನು ಕುಡಿದಾಗೆ ಸ್ಲಿಪ್ಪರ್ ಹಾಕ್ಕೊಳ್ದಂಗೆ ಚಪ್ಪಲಿ ಹಾಕ್ಕೊಳ್ದೆ ರೀತಿ ಕಾಲ್ನಡಿಗೆಯಲ್ಲಿ ಹೋಗಿ ನನ್ನ ಮಗಳ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿಸೋಣ ಅಂತ ಹೋಗಿದೆ. ನಡ್ಕೊಂಡು ಹೋಗೋದೇನು ದೊಡ್ಡ ವಿಷಯ ಅಲ್ಲ, ಬರೀ ಕಾಲಲ್ಲಿ ಅಂತ ಅನ್ನಿಸ್ಬೋದು, ಪಾದಯಾತ್ರೆ ಥರ ಏನಲ್ಲ. ಆದ್ರೂ ಸಿಟಿನಲ್ಲಿ ಚಪ್ಪಲಿ ಇಲ್ಲದೆ ಹೋಗೋದು ಕಷ್ಟ ಅಲ್ವಾ, ಹಾಗಾಗಿ ಪಾಪು ಹೆಸರಲ್ಲಿ ನಮ್ಮ ಎಂಟೈರ್ ಫ್ಯಾಮಿಲಿ ಹೆಸರಲ್ಲಿ ಕುಂಕುಮ ಅರ್ಚನೆ ಮಾಡಿಸಿ ಕುಂಕುಮ ಇಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದೆ. ನನ್ನ ಮಗಳಿಗೆ ಹ್ಯಾಪಿ ಬರ್ಡೇ ಮಗಳೇ. ನಮ್ಮ ಸುಶೀಲಜ್ಜಿ 3 ತಲೆಮಾರು ಇರೋದು ನಮ್ಮ ಅಜ್ಜಿ ಇದ್ದಿದ್ರೆ ಅರ್ಚನೆ ಮಾಡಿದ ಕುಂಕುಮ ನಾನು ಹೇಳ್ಕೊಂಡಿಲ್ಲ. ಇವತ್ತು ನನಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಡೇ. ಯಾಕೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಇವತ್ತಿಗೆ 1 ವರ್ಷದ ಹಿಂದೆ ನಾನು ಬಯಸಿದ್ದು ನನಗೆ ಸಿಕ್ತು. ಅಂತ ಅಂದರೆ ನನಗೆ ಹೆಣ್ಮಗುನೇ ಆಗಬೇಕು ಅಂತ ಹೇಳಿ ಎಲ್ಲ ದೇವರಲ್ಲೂ ಕೂಡ ಹರಕೆ ಹೊತ್ಕೊಂಡು ಕೆಲವೊಂದು ಏನು ಹೇಳ್ತವೆ ಹರಕೆ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಫೈನಲಿ ನನಗೆ 10/3/2025 ಹೆಣ್ಮಗು ಆಯಿತು. ಸೊ ನನಗೆ ಮಗು ಆಗಿದ್ದಿನ ಎಷ್ಟು ಖುಷಿ ಆಗೋಯಿತು ಅಂತ ಹೇಳಿದ್ರೆ ಅಪ್ಕಮಿಂಗ್ ವಿಡಿಯೋದಲ್ಲಿ ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಎರಡನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ಡೆಲಿವರಿ ಪೈನ್ ಅನ್ನೋದೇ ನನಗೆ ಕಾಣಿಸ್ಲಿಲ್ಲ, ಅಷ್ಟು ಖುಷಿ ಆಗೋಯಿತು. ಅದನ್ನು ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇವತ್ತು ನನ್ನ ಮಗಳು ಬರ್ಡೇ ಇದೆ. ನನ್ನ ಮಗಳಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡಿ ಆ್ಯಂಡ್ ಬ್ಲೆಸ್ ಮಾಡಿ. ನಿಮ್ಮ ಬ್ಲೆಸ್ ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ನನ್ನ ಮಗಳು ರಾತ್ರಿ ಮಲ್ಕೊಂಡಿದ್ದು 3 ಗಂಟೆ. ಹಾಗಾಗಿ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಏನಪ್ಪ ಅಂತ ಹೇಳಿದ್ರೆ ಒಂದು 5-5:30ಗೆಲ್ಲ ಎದ್ದು 6 ಗಂಟೆ ಮೊದಲನೇ ಪೂಜೆಗೆ ಹೋಗಿ ಪಾಪು ಹೆಸರಲ್ಲಿ ಕುಂಕುಮ ಅರ್ಚನೆ ಮಾಡಿಸ್ಕೊಬರೋಣ ಅಂತ. ಬಟ್ ನನ್ನ ಮಗಳು ಗೊತ್ತಲ್ವಾ, ಸಿಕ್ಕಾಪಟ್ಟೆ ಕಾಟ್ಲೆ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ನನಗೂ ನಿದ್ದೆ ಇರಲಿಲ್ಲ. ಹಾಗಾಗಿ ಲೇಟಾಗೆದ್ದೆ, ಅಂದರೆ ಒಂದು 7-7:30ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನನ್ನ ಮಗಳ ಹೆಸರಲ್ಲಿ ಆ್ಯಂಡ್ ನನ್ನ ಹೆಸರಲ್ಲಿ, ನನ್ನ ಹಸ್ಬೆಂಡ್ ಹೆಸರಲ್ಲಿ, ನಮ್ಮಮ್ಮ, ನನ್ನ ತಮ್ಮನ ಹೆಸರಲ್ಲಿ, ನಮ್ಮ ಅಪ್ಪಾಜಿ, ಅಮ್ಮ, ನಮ್ಮ ಭಾವ, ಇಷ್ಟು ಜನದ ಹೆಸರಲ್ಲಿ ಓವರಾಲ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಫುಲ್ ಫ್ಯಾಮಿಲಿ ಹೆಸರಲ್ಲಿ ಪೂಜೆನ ಮಾಡಿಸ್ಕೊಬಂದೆ. ಕುಂಕುಮ ಅರ್ಚನೆ, ಆ ಕುಂಕುಮ ಕೂಡ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಇದು ಕುಂಕುಮ ಅರ್ಚನೆದು ಪ್ರಸಾದ. ಗಣಪತಿ ಪಿಕ್ಚರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಶ್ರೀ ಶಕ್ತಿ ಗಣಪತಿ ದೇವಸ್ಥಾನ, ಕುವೆಂಪು ನಗರ್, ಹಾಸನ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಷು ಸರ್ವದ. ನನ್ನ ಮಗಳಿಗೆ ಎಲ್ಲ ಒಳ್ಳೇದಾಗಲಿ, ಅವಳು ಅಂದ್ಕೊಂಡಿದ್ದೆಲ್ಲ ಸಿಗಲಿ. ಇನ್ನೂ ಚಿಕ್ಕ ಮಗು ಗೊತ್ತು, ಬಟ್ ಎಲ್ಲ ಒಳ್ಳೇದಾಗಲಿ. ಒಬ್ಬಳು ತಾಯಿ ಆದಮೇಲೆ ಆ ತಾಯಿ ತನಗೇನು ಬೇಡ್ಕೋತಾಳೋ ಇಲ್ವೋ ಗೊತ್ತಿಲ್ಲ, ತನ್ನ ಮಕ್ಕಳಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೋತಾಳೆ ಅಲ್ವಾ. ಸೊ ನನಗೂ ಆ ಗುಣ ಬಂದುಬಿಟ್ಟಿದೆ. ಹಾಗಾಗಿ ನನ್ನ ಮಗಳಿಗೆ ಒಳ್ಳೇದಾಗಲಿ. ಆ್ಯಂಡ್ ಅವಳಿಗೂ ಕೂಡ ಕುಂಕುಮನ ಬಂದ ತಕ್ಷಣ ಕುಂಕುಮ ಇಟ್ಟಿದೆ, ಆ್ಯಂಡ್ ನಾನು ಕೂಡ ಇಟ್ಕೊಬೇಕು. ಹ್ಯಾಪಿ ಬರ್ಡೇ ಮುದ್ದು. ರಾತ್ರಿ ಎಲ್ಲ ಎದ್ದು ಕ್ವಾಟ್ಲೆ ಕೊಡೋದು ಅಜ್ಜಿಗೂ ನನಗೂ, ಬೆಳಗ್ಗೆಲ್ಲ ನಿದ್ದೆ ಮಾಡೋದು. 2 ಗಂಟೆ ರಾತ್ರಿ ಮನ್ಕೊಂಡಾಗ 2-3 ಎರಡು ತುಂಬಿ ಹೋಗಿತ್ತು. ಹಣೆ ಇಂತಕ್ಕೆ ಹೋಗಕ್ಕೆ ಹೊಳ್ತಾಳೆ, ನಾನು ಇತ್ಕೊಂಡ್ರು ಸುಮ್ಮನಿರಲ್ಲು. ಅಯ್ಯೋ ರಾಮ, ನನಗೆ ನಿದ್ದೆ ಬಂದು ರಾತ್ರಿಯ ಪಾಪಗೆ ವಿಶ್ ಮಾಡಿದ್ವಮ್ಮ. ನಿನ್ನೆನೂ ಮಾಡಿದೆ, ಇವತ್ತು ಬೆಳಗ್ಗೆನೂ ಮಾಡಿದೆ. ಹೆಂಗೆ ಆಶೀರ್ವಾದ ಮಾಡ್ತೀವ, ವಿಶ್ ಮಾಡ್ತೀವ. ಭವಿಷ್ಯಕ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. 100 ಕಾಲ 100 ವರ್ಷ ಸುಖವಾಗಿರು ಮಗನೆ. ಅಮ್ಮನಂಗೆ ನನ್ನ ಮಗಳಂಗೆ ಎಲ್ಲರ ಹತ್ರನೂ ಒಳ್ಳೆಯ ಹೆಸರು ತಗ, ಆಶೀರ್ವಾದ ತಗ.
ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದೆ. ಆ್ಯಕ್ಚುಲಿ ಏನು ಉಪವಾಸ ಅಂತ ಏನಿಲ್ಲ, ಬೆಳಗ್ಗೆ ಸ್ವಲ್ಪ ಲೇಟಾಗೇ ಇದ್ದೆ. ಅಂದರೆ ಒಂದು ಲೋಟ ನೀರನ್ನು ಕುಡಿದಲ್ಲೇ ಹೋಗಿ ನನ್ನ ಮಗಳ ಬಗ್ಗೆ ಗೊತ್ತು, ದೇವೇನು ಉಪವಾಸ ಮಾಡಿ ಅಥವಾ ವ್ರತ ಮಾಡಿ ಅಂತ ಹೇಳಿಲ್ಲ, ಬಟ್ ಅದು ನಮ್ಮ ಮನಸ್ಸಿಗೆ ಸಮಾಧಾನ. ಚಪ್ಪಲಿನೂ ಹಾಕ್ಕೊಳ್ದೆ ಬವಿಗಾಲಲ್ಲಿ ಹೋಗಿ ಉಪವಾಸ ಹೋದಂಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದೆ. ತುಂಬ ಖುಷಿ ಆಯಿತು. ಅದಾದಮೇಲೆ ಬಂದು ಅಮ್ಮ ಟೀ ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಹಂಗಾಗಿ ತಿಂಡಿ ಎಲ್ಲ ರೆಡಿ ಇದೆ ಆಲ್ಮೋಸ್ಟು. ಟೀ ಕುಡಿದು ತಿಂಡಿ ತೊಗೊಬೇಕು, ತಿಂಡಿ ತಿನ್ನಬೇಕು. ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ತಾಯಿಗೆ ಮಗಳ ಜೀವ, ಈ ಮಗಳಿಗೆ ತಾಯಿ ದೈವ, ಇಲ್ಲಿ ಸ್ನೇಹ ಪ್ರೀತಿಯ ಕರುಳಿನ ಬಂದ ನೋಡು, ಜಗದ ಬಾಳ ಬೆಳಗ್ಗೆ. ಅಷ್ಟೇ ಬರೋದು. ನನಗೆ ಗೊತ್ತು ನಾನೇನು ಸೂಪರಾಗಿ ಸಾಂಗ್ ಹೇಳಲ್ಲ ಅಂತ, ಬಟ್ ಏನೋ ಒಂದು ಹೇಳ್ಬೇಕಲ್ವ, ಅದಕ್ಕೋಸ್ಕರ ನನಗೆ ಈ ಸಾಂಗ್ ತುಂಬ ಇಷ್ಟ, ಹಾಗಾಗಿ ಹೇಳಿದೆ. 30 ಅನ್ನೋಗೆ ಗವೆನಹಳ್ಳಿನಲ್ಲಿ ಒಂದು ವೃದ್ಧಾಶ್ರಮ ಇದೆ, ಕಾಮಧೇನು ವೃದ್ಧಾಶ್ರಮ ಅಂತ ಏನೋ ಹೇಳಿ, ಅಲ್ಲಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇಷ್ಟನ್ನು ಅರೇಂಜ್ ಮಾಡಿಸಿದ್ದೀನಿ. ನನ್ನ ಮಗಳು ಬರ್ಡೇ ಪ್ರಯುಕ್ತ, 1ನೇ ವರ್ಷದ ಬರ್ಡೇ ಅಲ್ವಾ. ಆ್ಯಂಡ್ ನಮ್ಮಮ್ಮಂದು ನೆಕ್ಸ್ಟ್ ಮಂತ್ 6ಗೆ 50ನೇ ವರ್ಷದ ಬರ್ಡೇ. ನಮ್ಮಮ್ಮಂಗೂ ಹೋಗಬೇಕು ಅಂತ ಆಸೆ ಇತ್ತು, ನೋಡೋಣ ಆ ಟೈಮಲ್ಲಿ ಮತ್ತೆ ಅನುಕೂಲ ಆದರೆ. ಬಜೆಟ್ ಬೇಕಲ್ವಾ, ಎಲ್ಲ ಟೈಮಲ್ಲೂ ಬಜೆಟ್ ಇಟ್ಕೊಳ್ಳೋಕ್ಕೆ ನಾವೇನು ಫುಲ್ಲು ಶ್ರೀಮಂತರಲ್ಲ, ಮಿಡಲ್ ಕ್ಲಾಸು. ಹಾಗಾಗಿ ಆ ಟೈಮಲ್ಲಿ ಅಡ್ಜಸ್ಟ್ ಆದರೆ ಇನ್ನೊಂದು ಸಲ ನೆಕ್ಸ್ಟ್ ಮಂತಲ್ಲಿ ಇನ್ನೊಂದು ಸಲ ಊಟದ ವ್ಯವಸ್ಥೆ ಮಾಡೋಣ. ಬಟ್ ಸದ್ಯಕ್ಕೆ ಅವ್ರು ಹೇಳಿದ್ರು 1 ಟೈಮ್ ಊಟದ ವ್ಯವಸ್ಥೆ ಕೂಡ ಮಾಡ್ಬೋದು ಅಂತ ಹೇಳಿಬಿಟ್ಟು. ಲೈಕ್ 1 ಟೈಮಿಗಾದರೆ ನಮಗೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗಾದರೆ ಒಂದು ಸಪ್ರೇಟ್ ಅಮೌಂಟ್ ಆಗುತ್ತೆ, ಲಂಚಿಗಾದರೆ ಒಂದು ಅಮೌಂಟ್ ಆಗುತ್ತೆ, ಆ್ಯಂಡ್ ರಾತ್ರಿ ಡಿನ್ನರ್ಗಾದರೆ ಬೇರೆ ಸಪ್ರೇಟ್ ಅಮೌಂಟ್ ಆಗುತ್ತೆ. ಬಟ್ ನಾನು ಮತ್ತೆ ಸಪ್ರೇಟ್ ಎಲ್ಲ ಬೇಡ, 3 ಟೈಮು ಇರಲಿ ಅಂತ ಹೇಳಿಬಿಟ್ಟು 3 ಟೈಮು ಸೇರಿಸಿ ಒಂದೇ ದಿನಕ್ಕೆ ಲಂಚ್ ಅರೇಂಜ್ ಮಾಡಿಸಿದ್ದೀನಿ. ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು. ನಿದ್ದೆ ಇದು ಹಾಳಾಗಿದೆ, ಕಣ್ಣೆಲ್ಲ ಒಂಥರ ಆಗಿದೆ. ಮೊದಲೇ ಕಣ್ಣತ್ರ ಸಿಕ್ಕಾಬಟ್ಟೆ ಡಾರ್ಕ್ ಸರ್ಕಲ್ಲು. ಈಗ ನಿದ್ದೆ ಕಮ್ಮಿ ಮಾಡಿ ನನ್ನ ಮಗಳು ಇನ್ನೂ ಸಿಕ್ಕಾಬಟ್ಟೆ ಡಾರ್ಕ್ ಸರ್ಕಲ್ ಮಾಡ್ತಿದ್ದಾಳೆ. ಮಕ್ಕಳು ಏನಾದರೂ ಹೊಸ್ದಾಗಿ ಕಲ್ತ್ರೆ ತಾಯಿದಿರಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನನ್ನ ಮಗಳು ಅಷ್ಟೇ ಬಿಸ್ಕೆಟ್ ತೊಗೊಂಡು ಅವ್ರು ತಿನ್ನೋಕೆ ಹೋದ್ರು, ಅದಾದಮೇಲೆ ನನಗೆ ತಿನ್ಸಕ್ಕೆ ಬಂದು ಸೊ ಖುಷಿಯಾಯಿತು. ಅದು ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದಾದಮೇಲೆ ಬವಿಗಾಲಲ್ಲಿ ಹೋಗಿದ್ದು ಪ್ರಯುಕ್ತ ಕಾಲು ಈ ಥರ ಆಗೋಗ್ಬಿಟ್ಟಿತ್ತು. ಯಾವ ಕೂಡ ಮರಿಬೇಡಿ, ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ವಿಶ್ ಮಾಡಿ. ನಿಮ್ಮೆಲ್ಲರ ವಿಶ್ ನನ್ನ ಮಗಳಿಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಅಮ್ಮ ಏನು ಮಾಡ್ತಾಯಿದ್ದೀರಮ್ಮ? ನನ್ನ ಮಗಳು ಅರ್ಸಳಿಲಿ ಅವ್ರ ಮಾವತ್ ಅವ್ರ ಅಪ್ಪಾಜಿ ತಂದು ಕೊಡೋದಂತೆ, ಅಣಸಿ ಬಡ್ಕ ಕಬಾಬ್ ಮಾಡ್ಕೊಡೋಳಂತೆ. ಅದಕ್ಕೆ ಅಮ್ಮ ಹೆಚ್ಕೊಡಮ್ಮ, ಸಾರು ಮಾಡ್ತೀನಿ ರಾತ್ರಿಗೆ ಅಂದ. ಅದಕ್ಕೆ ಮಗ ನೀನು ಕಬಾಬ್ ಮಾಡ್ಕೊಡ್ತೀಯಲ್ಲ ವಾಸಪ್ಪಾಜಿಗೆ, ಹಂಗೆ ನಮಗೂ ಮಾಡ್ಕೊಡವ ಸಂಜೆಗೆ ಸ್ವಲ್ಪವ ಅಂದೆ. ಅದಕ್ಕೆ ಹೆಚ್ಚು ಅನ್ನ ಅಂತ ಕೂತೀನಿ. ಮತ್ತು ಅವರೆಕಾಯಿ ಕೊಟ್ಟು ಕಳಿಸಿದ್ರು, ಅವರೆಕಾಯಿ ಸುಳಿಯೋಣ ಅಂತ. ಇಲ್ಲಿ ಅವರೆಕಾಯಿನೂ ಸುಳಿಯೋಣ ಅಂತೇಳಿ ಕುಂತಿದ್ದೀನಿ. ಅಮ್ಮ ಇದೇನಣ್ಣಮ್ಮ? ಇದು ಮಗ ಈಗಿನೂ ಇಲ್ಲಿತ್ತು ಕಣಮ್ಮ, ಅತ್ತೆ ಹೊತ್ತು ಅಂಜೂರ ಇದು ಹೆಣ್ಮಕ್ಳಿಗೆ ಒಳ್ಳೇದಂತೆ. ಅದಕ್ಕೆ ನಂಗೆ ಯಾರ ಪರಿಚಯ ಇರೋದು ತಂದ್ಕೊಡ್ತೀನಿ ಅಂದ್ರು. ಅದಕ್ಕೆ ನನಗೆ ತಂದ್ಕೊಡಿ ಅಂದೆ. ನನ್ನ ಮೊಮ್ಮಗಳಿಗೆ ತಿನ್ಸೋದು ನೋಡೋಣ, ಹಣ್ಣಾಗಿದ್ರು ಹಣ್ಣಾದ್ಮೇಲೆ ಅಂತ. ತುಂಬ ಹೆಲ್ತ್ ಬೆನಿಫಿಟ್ ಇರೋ ಅಂಜೂರ ಹಣ್ಣು. ಏನದು ಕೊಡಿ ನನಗೆ. ವೆರಿ ಗುಡ್. ಬೇಕಾ ನಿಮಗೆ ಬೇಕಾ? ತಡಿವಿ ಬಿಚ್ಚಿ ತಿನ್ನಿಸ್ತೀನಿ, ತಡಿವಿ, ಟೇಸ್ಟ್ ನೋಡಿ. ಬಾಡಿನಲ್ಲಿ ಬ್ಲಡ್ ಪ್ರೆಷರ್ನ ನಾರ್ಮಲ್ ಆಗಿ ಮಾಡುತ್ತೆ, ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತಂತೆ, ಆ್ಯಂಡ್ ಕ್ಯಾನ್ಸರ್ನ ತಡೆಗಟ್ಟುತ್ತೆ, ಮತ್ತು ನಮಗೆ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ. ನೋಡೋಕ್ಕೆ ಹಾರ್ಟ್ ಶೇಪಲ್ಲಿದೆ ಅಲ್ವಾ. ಟೇಸ್ಟ್ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದು. ಅಂದರೆ ಡ್ರೈ ಫ್ರೂಟ್ಸಲ್ಲಿ ಫುಲ್ಲು ಡ್ರೈ ಆಗಿರೋ ಅಂಜೀರ ತಿಂದಿದ್ದೀನಿ, ಬಟ್ ಈ ಥರ ಅಂಜೀರ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಇಂಗ್ಲೀಷಲ್ಲಿ ಫಿಗ್ ಅಂತಾರಂತೆ, FIG ಫಿಗ್, PIG ಪಿಗ್ ಅಲ್ಲ ಅಂತ. ಫಿಗ್ FIG ಫಿಗ್, PIG ಫಿಗ್. ಕನ್ನಡದಲ್ಲಿ ಅಂಜೂರ ಅಂತಾರೆ. ಟೇಸ್ಟ್ ಮಾಡಿ ನೋಡೋಣ. ಈ ಥರ ಬಂದಿದೆ. ನಮ್ಮ ಅಮ್ಮಂಗೆ ಟೇಸ್ಟ್ ಕೊಡೋಣ. ಅಮ್ಮ ತಿನ್ಬಿಟ್ಟು ಟೇಸ್ಟ್ ಹೇಳಮ್ಮ ಹೆಂಗೈತೆ ಅಂತ. ಯಾಕೆ ಫಸ್ಟ್ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದೀಯಾ? ಹಂಗೇನಿಲ್ಲ, ನಾನು ಯಾವತ್ತೂ ತಿಂದಿಲ್ಲ, ಅದಕ್ಕೆ. ಸ್ವೀಟ್ ಆಯ್ತಾ? ಹೆಂಗೈತೆ? ಏನು ಕತೆ? ಅತಿ ಸ್ವೀಟ್ ಇಲ್ಲ, ಅತಿ ಸಪ್ಪೆನೂ ತಿನ್ಬೋದು ಮಗನೇ, ಚೆನ್ನಾಗಿದೆ. ನಂದು ಅವರೆಕಾಯ್ದು ಕೈ ನನ್ನ ಮಗಿಗೊಂದು ಕೊಟ್ಟೆ. ಎಸ್, ಇದಾಗಿತ್ತು ನನ್ನ ಇವತ್ತಿನ ಸೂಪರ್ ಆ್ಯಂಡ್ ಬ್ಯೂಟಿಫುಲ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.